ಕಾರಣದಿಂದ ಹ್ಮ್ ಹ್ಮ್ ಅಳತೆ ಇದ್ದಂತ ಶರೀರಕ್ಕೆ ಕೊನೆ ಇರ್ತದಂತ. ಹ್ಮ್ ಹ್ಮ್ ನಮ್ಗೆಲ್ಲರ ಶರೀರಕ್ಕೆ ಕೊನೆ ಆದಲ್ರಿ, ಹೌದು ಹೌದು. ಅಂದ್ರೆ ಅಂತ್ಯಕಾಲ. ಹ್ಮ್ ಹ್ಮ್ ಆ ಕಾರಣಕ್ಕಾಗಿ ಹ್ಮ್ ಹ್ಮ್ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ಹ್ಮ್ ಹ್ಮ್ ಅನಂತ ಅನ್ನೋ ವಾಕ್ಯಕ್ಕಾಗಿ ಹ್ಮ್ ಹ್ಮ್ ಯೋ ವೈ ಭೂಮ ತತ್ ಅಮೃತ ಅಂತ ಹೇಳಿದ್ರು ಅವ್ರು. ಹ್ಮ್ ಹ್ಮ್ ಅಂದ್ರೆ ಯಾವುದು ಅನಂತವೋ ಅದು ಶಾಶ್ವತ, ಹ್ಮ್ ಹ್ಮ್ ಯಾವುದು ಶಾಶ್ವತವಾಗಿದೆಯೋ ಹ್ಮ್ ಹ್ಮ್ ಅದು ಬ್ರಹ್ಮ. ಹ್ಮ್ ಹ್ಮ್ ಅಲ್ಪವಾಗಿರುವಂತದ್ದು ಅದು ನಾಶ ಆಗ್ತದ, ಹ್ಮ್ ಹ್ಮ್ ಅದು ಕ್ಷರ ಅಂದ್ರು. ಹ್ಮ್ ಹ್ಮ್ ಮತ್ತ ಇದು ನಿತ್ಯಂ ನಿತ್ಯಂ ಏ ಸುಖಂ ಅಂದ್ರೆ ಹ್ಮ್ ಹ್ಮ್ ಶಾಶ್ವತವಾದ ಸುಖವಂತ ಅರ್ಥ. ಹ್ಮ್ ಹ್ಮ್ ಕಾರಣ ವಿಷಯ ಸುಖಗಳು ನಮಗ ಗೊತ್ತಿದ್ದಂತೆ ಕ್ಷಣಿಕವಾದವುಗಳು, ಹ್ಮ್ ಹ್ಮ್ ಅಷ್ಟೇ ಅಲ್ಲದೆ ಮತ್ತು ಏರು ಇಳಿತಗಳೆಲ್ಲ ವ್ಯತ್ಯಾಸಗಳಿಗೆ ಅಧೀನವಾದವು. ಹ್ಮ್ ಹ್ಮ್ ಯಾವುದೇ ವಿಷಯವನ್ನ ನಾವು ಸುಖ ಅಂತ ತಿಳಿದಾಗ ಹ್ಮ್ ಹ್ಮ್ ಅವು ಕ್ಷಣಿಕವಾಗಿರ್ತಾವ, ಹ್ಮ್ ಹ್ಮ್ ಒಂದೇ ಪ್ರಕಾರ ಇರೋದಿಲ್ಲ ಅಂತ. ಹ್ಮ್ ಕೈಯಲ್ಲಿ ಹಣ ಬಾಳ ಇದ್ದಾಗ ಒಂದು ಸುಖ, ಹ್ಮ್ ಹ್ಮ್ ಹಣ ಕಡಿಮೆ ಆದಾಗ ಇನ್ನೊಂದು ರೀತಿಯ ಸುಖ. ಹ್ಮ್ ಹ್ಮ್ ಸುಖದ ಏರಿಳಿತ ಆಗ್ತದ್ರಲ್ಲಿ. ಹ್ಮ್ ಹ್ಮ್ ಆದರೆ ಮನಸ್ಸು ಬುದ್ಧಿಗಳನ್ನು ಮೀರಿದ ಬ್ರಹ್ಮ ಅನುಭವವು ಹ್ಮ್ ಹ್ಮ್ ಅದರಿಂದ ಹುಟ್ಟುವಂತ ಸರ್ವ ಉತ್ಕೃಷ್ಟವು ಹ್ಮ್ ಹ್ಮ್ ಶಾಶ್ವತವೂ ಅಖಂಡವೂ ಆದಂತದ್ದೇ ಹ್ಮ್ ಹ್ಮ್ ಅದು ನಿಜವಾದ ಸುಖ. ಹ್ಮ್ ಹ್ಮ್ ಹೀಗೆ ನಮ್ಮಂತ ಸಾಮಾನ್ಯರಿಗೆ ಹ್ಮ್ ಹ್ಮ್ ಇಂದ್ರಿಯಾತೀತ ಅನುಭವವನ್ನ ಪರಿಚಯ ಮಾಡಿಕೊಂಡು ಹ್ಮ್ ಹ್ಮ್ ಉಪನಿಷತ್ತು ಋಷಿಗಳು ವರ್ಣಿಸಿರುವ ರೀತಿ ಹ್ಮ್ ಹ್ಮ್ ಇಲ್ಲಿ ಆನಂದವೆಂದರೆ ಸಾಮಾನ್ಯವಾಗಿ ಹ್ಮ್ ಹ್ಮ್ ಅರ್ಥ ಮಾಡಿಕೊಳ್ಳುವ ಲೌಕಿಕ ಸುಖವಲ್ಲ. ಹ್ಮ್ ಇಲ್ಲೇನ್ ಅರ್ಥ ಮಾಡ್ಬೇಕಮ್ಮ? ಹ್ಮ್ ಹ್ಮ್ ಇಂದ್ರಿಯಾದಿಗಳಿಂದ ವಿಷಯಾದಿಗಳಿಂದ ಆಗುವ ಲೌಕಿಕ ಸುಖ ಇದು ಅಲ್ಲ. ಹ್ಮ್ ಹ್ಮ್ ಈ ಮಾತನ್ನ ಹ್ಮ್ ಅಕ್ಷರಶ ಅರ್ಥದಲ್ಲಿ ನಾವು ಸುಖವನ್ನ ನಮಗೆ ಮನಸ್ಸಿಗೆ ಬಂದಂತೆ ಭಾವಿಸಬಾರದು. ಹ್ಮ್ ಹ್ಮ್ ಅದಕ್ಕ ನಿರಂಜನಂ ಅಂದ್ರು ನೋಡ್ರಿ. ಮತ್ತೆ ಹ್ಮ್ ಈ ನಿರಂಜನ ಅಂದ್ರೆ ಯಾವುದು ದೋಷ ಇಲ್ಲದ್ದು ಎಂದು ಅರ್ಥ. ಹ್ಮ್ ಹ್ಮ್ ತಮಸ್ಸಿನ ಯಾವ ದೋಷವೂ ಬ್ರಹ್ಮಕ್ಕೆ ಹ್ಮ್ ಹ್ಮ್ ಅಂಟಿಕೊಳ್ಳದು. ಹ್ಮ್ ಹ್ಮ್ ಮತ್ತೆ ವಾಸನಾ ಅತೀತವಾಗಿರುವುದು, ಹ್ಮ್ ಹ್ಮ್ ಮಾಯಾ ಅತೀತವಾದದ್ದು ಎಂದು ಭಾವಿಸಬೇಕು. ಹ್ಮ್ ಮತ್ತೆ ಇಲ್ಲೆಲ್ಲ ಕೆಲವು ಸ್ವಾಮಿಗಳಿಗೆ ನಿರಂಜನ ಸ್ವರೂಪಗಳಂತೀವಲ್ರಿ, ಹ್ಮ್ ಈ ಮಟ್ಟದಲ್ಲಿ ತಿಳ್ಕೊಂಡಿದ್ರೆ ಅದು ನಿರಂಜನ ಎಂಬ ಶಬ್ದ ಅದು ಯೋಗ್ಯ. ಹ್ಮ್ ಅವ್ರಿಗೆ ನಿರಂಜನ ಸ್ವರೂಪಗಳಂತ ಅನ್ಬೇಕು. ಹ್ಮ್ ನಾವು ಶತಸ್ಥಲ ಬ್ರಹ್ಮಿಗಳು, ನಿರಂಜನ ಸ್ವರೂಪಿಗಳು, ಹ್ಮ್ ಏನೇನೋ ಹೆಸರುಗಳಾವ್ರ ಜಗತ್ತಿನಲ್ಲಿ. ಹ್ಮ್ ಅದ್ ತಪ್ಪಂತಲ್ಲಮ್ಮ. ಹ್ಮ್ ಈ ಭಾವದಲ್ಲಿ ಸ್ಥಿತಿ ನಿಂತಿತ್ತಂದ್ರೆ ಅದು ಯೋಗ್ಯವಾದದ್ದು ಬೆರದು. ಹ್ಮ್ ಮತ್ತೆ ಎಲ್ಲಿ ಹೋದ್ರು ಕೂಡ ಅಲ್ಲೇ ವೇದಾಂತಿಗಳಲ್ಲೇ ಬರ್ಬೇಕ್ರಿ. ಹ್ಮ್ ಎಲ್ಲಿ ಹೋದ್ರು ಕೂಡ ವೇದಾಂತದ ಒಳಗೇ ಅವ್ರು ಬರಬೇಕು ವಿನಃ ಹ್ಮ್ ವೇದಾಂತಿಗಳನ್ನೇ ಖಂಡನೆ ಮಾಡುವಂತ ಎಷ್ಟೋ ನಿರಂಜನ ಸ್ವರೂಪಗಳು ಉಂಟು ಜಗತ್ತಿನಲ್ಲಿ. ಹ್ಮ್ ಅವ್ರನ್ನ ತಗೊಂಡು ಮಾಡೋದೇನಾದ್ರು. ಅದಕ್ಕೆ ಅಂತ ತತ್ ತಮ್ಮಸಿ ಆ ಬ್ರಹ್ಮವೇ ನೀನಾಗಿರುವೆ ಇದನ್ನು ಸ್ಪಷ್ಟವಾಗಿ ತಿಳಿ
ತಿಳಿದು ನಿನ್ನ ಜೀವನದ ಸ್ವಂತ ಅನುಭವದಲ್ಲಿ ಹ್ಮ್ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳು ಅಂತ ಹ್ಮ್ ಇಲ್ಲಿ ಮಹಾತ್ಮರು ಉಪದೇಶವನ್ನು ಮಾಡ್ತಾರೆ. ಹ್ಮ್ ಮುಂದುವರೆದು ಹ್ಮ್ ಯದ್ವಿ ಭಾತಿ ಸದ್ ಅನೇಕಧಾ ಭ್ರಮಾತ್ ಹ್ಮ್ ನಾಮ ರೂಪ ಗುಣ ವಿಕ್ರಿಯಾತ್ಮನ ಹ್ಮ್ ಹೇಮವತ್ ಸ್ವಯಂ ವಿಕ್ರಿಯಂ ಸದಾ ಹ್ಮ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಹ್ಮ್ ಮತ್ತೆ ಈ ರೀತಿ ಭಾವನೆಯನ್ನು ಮಾಡು. ಹ್ಮ್ ಹೇಗೆಂದ್ರೆ ಕೆಲವು ಸಲ ಯದ್ವಿ ಭಾತಿ ಸದನೇಕದ ಭ್ರಮಯಾತಂದ್ರು. ಹ್ಮ್ ಒಂದೊಂದು ಸಲ ಹ್ಮ್ ವಸ್ತು ಒಂದೇ ಆಗಿದ್ರು ಕೂಡ ಹ್ಮ್ ಭ್ರಾಂತಿಯಾದಾಗ ಹ್ಮ್ ಅಜ್ಞಾನ ಅವಸ್ಥೆಯಲ್ಲಿ ಹ್ಮ್ ಅದಕ್ಕೆ ಅನೇಕ ನಾಮ ರೂಪ ಗುಣ ಕ್ರಿಯಾ ಹ್ಮ್ ಇವುಗಳ ಮೂಲಕ ಒಂದೇ ಆಗಿದ್ದರೂ ಕೂಡ ಅನೇಕವಾಗಿ ತೋರುತ್ತದೆ. ಹ್ಮ್ ಅದು ಹೇಗೆ ಅಂದ್ರೆ ಹಿಂದೆ ಕೂಡ ಕೇಳಿ ಮತ್ತೊಂದ್ಸಲ ಹೇಳೋದು. ಹ್ಮ್ ಸತ್ಯವಾದ ವಸ್ತು ಒಂದೇ ಆಗಿದ್ದರೂ ಹ್ಮ್ ಆ ಸತ್ಯವಾದ ವಸ್ತುವಿನಲ್ಲಿ ಅನೇಕ ರೂಪಗಳು ತೋರಿಕೊಳ್ಳುತ್ತದೆ. ಹ್ಮ್ ಇದಕ್ಕೆ ಕಾರಣ ಏನು ಅಂದ್ರೆ ಪ್ರೇಕ್ಷಕನ ಭ್ರಾಂತಿ ಹ್ಮ್ ಅಥವಾ ಅವನ ಭ್ರಮೆ. ಹ್ಮ್ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ನಾನಾತ್ವವು ಕಂಡು ಬರುವುದು ಹ್ಮ್ ಯಾವುದರ ಮುಖಾಂತರ ಅಂದ್ರೆ ಆ ವಸ್ತುವಿನ ಹೆಸರು, ವಸ್ತುವಿಗಿರುವ ರೂಪ, ಆ ವಸ್ತುವಿನ ಗುಣಮಟ್ಟ, ಆ ವಸ್ತುವಿನ ಕ್ರಿಯೆ ಮೂಲಕ ನಾವು ವಸ್ತುವಿನಲ್ಲಿ ಅನೇಕ ವೈಶಿಷ್ಟ್ಯತೆಗಳನ್ನ ಕಾಣ್ತೇವೆ. ಈ ಪ್ರಕಾರ ಅವು ಎಲ್ಲಾ ವೈಶಿಷ್ಟ್ಯಗಳನ್ನ ತೆಗೆದು ಜಗತ್ತಿನಲ್ಲಿರುವ ಯಾವ ವಸ್ತುವನ್ನ ನೋಡಿದರೂ ಕೂಡ ಅದು ಸದ್ವಸ್ತು ಅಂದ್ರೆ ಬ್ರಹ್ಮ ಸ್ವರೂಪವಲ್ಲದೆ ಬೇರೇನು ಇಲ್ಲಂತ ನಮಗೆ ಕಂಡು ಬರುತ್ತದೆ. ಅದಕ್ಕ ನಮ್ಮ ನಿತ್ಯ ಜೀವನದಲ್ಲಿ ಹಾಗೂ ಕೆಲವು ಸನ್ನಿವೇಶದಲ್ಲಿ ಅಂತಹ ಸತ್ವವನ್ನು ತಿಳಿಯಲು ಅತ್ಯಂತ ಸೂಕ್ಷ್ಮಮತಿ ಅಗತ್ಯ. ಬಹಳ ಸೂಕ್ಷ್ಮತೆಯಿಂದ ನೋಡ್ಬೇಕಮ್ಮ. ಅದಕ್ಕ ಮುಂದೆ ಉದಾಹರಣೆ ಕೊಡ್ತಾರೆ. ಈಗ ಯಾವುದೇ ಒಂದು ಹೂವನ್ನ ನೋಡಿದೆವೆಂದು ಇಟ್ಟುಕೊಳ್ಳೋಣ. ಅದು ಒಂದು ಹೂವು ಮಾತ್ರ. ಅದು ಕೇವಲ ನಮ್ಮ ದೃಷ್ಟಿಗೆ ಬಿದ್ದ ವಸ್ತು. ಅದರ ಯಥಾರ್ಥ ಜ್ಞಾನ ನಮಗೆ ಉಂಟಾಗುವುದಿಲ್ಲ. ಅದರ ಇದ್ದಕ್ಕಿದ್ದಂತೆ ಜ್ಞಾನ ಆಗದಿದ್ದಾಗ ಅದನ್ನು ನೋಡಿದಾಗ ನಮಗೆ ಅನ್ನಿಸುವುದೇನು ಅಂದ್ರೆ ಇದು ಎಂಥ ಸುಂದರವಾದ ಪುಷ್ಪ, ಅದರ ಹೆಸರು ಇದು ಅಂತ ಕರಿತೀವಿ. ಯಾವುದೇ ಒಂದು ಅದರ ಬಣ್ಣ, ಅದರ ವಾಸನೆ, ಹೀಗೆ ಅದನ್ನು ಮೊದಲು ಹಿಂದೆ ಇಂಥ ದ್ವೀಪದಲ್ಲಿ ನೋಡಿದ್ದೆ, ಇಂಥವರ ತೋಟದಲ್ಲಿ ನೋಡಿದ್ದೆ, ಇಂಥವರ ಮನೆಯಲ್ಲಿ ನೋಡಿದ್ದೆ, ಅಲ್ಲಿ ಅದು ಇದಕ್ಕಿಂತ ದೃಢವಾಗಿತ್ತು, ಅಥವಾ ಇಲ್ಲಿ ಇದಕ್ಕಿಂತ ಅಲ್ಲಿ ಚಿಕ್ಕದಾಗಿತ್ತು. ಈ ರೀತಿ ಕೆಲವು
ಭೇದಗಳು ನಮ್ಗೆ ಕಾಣ್ತಾವ್ರಿ. ಹ್ಮ್ ಹ್ಮ್ ಕಾರಣ ಏನಂದ್ರೆ ಅದರ ಬಣ್ಣ, ಹ್ಮ್ ರೂಪ, ಹೆಸರು, ವಾಸನೆ ಮತ್ತು ಅದರ ಆಕಾರ. ಹ್ಮ್ ಹ್ಮ್ ಬೇರೆ ಎಲ್ಲಿ ಯಾವ ಸಂದರ್ಭದಲ್ಲಿ ನೋಡಿತ್ತು ಎಂಬ ವಿವರ ಹ್ಮ್ ಹ್ಮ್ ಹಿಂದೆ ಎಲ್ಲಿಯೋ ಯಾವಾಗಲೂ ತಿಳಿದ ಸ್ಮೃತಿ ಹ್ಮ್ ಹ್ಮ್ ಎಲ್ಲವನ್ನ ಈ ಹೂವಿನ ಮೇಲೆ ಆರೋಪ ಮಾಡ್ತೀವಿ ನೋಡ್ರಿ. ಹ್ಮ್ ಹ್ಮ್ ನಾವು ನೋಡಿ ಸುಮ್ನೆ ಒಂದು ಹೂವ, ಹ್ಮ್ ಹ್ಮ್ ಆ ಹೂವಿನಲ್ಲಿ ಇಷ್ಟು ಆರೋಪಗಳು ಪ್ರಾರಂಭ ಆದವು. ಹ್ಮ್ ಹ್ಮ್ ಅದರಂತೆ ಈ ಪ್ರಪಂಚವು ಹ್ಮ್ ಹ್ಮ್ ನಮ್ಮ ದೃಷ್ಟಿಗೆ ಬರುವಾಗ ಹ್ಮ್ ಹ್ಮ್ ಆ ಜಗತ್ತಿನ ಅನೇಕ ನಾಮರೂಪ ಗುಣಕ್ರಿಯೆಗಳ ವಿವರವೇ ಹ್ಮ್ ಹ್ಮ್ ನಮಗೆ ಭೇದ ಹುಟ್ಟುತ್ತದೆ ವಿನಃ ಹ್ಮ್ ಹ್ಮ್ ಆ ಎಲ್ಲವನ್ನು ತೆಗೆದುಹಾಕಿದ್ರೆ ಅದು ಒಂದು ಹೂವು ಅಷ್ಟೆ. ಹ್ಮ್ ಹ್ಮ್ ಅಲ್ಲಿ ನೋಡಿದ್ದು ಹೂವು, ಇಲ್ಲಿ ನೋಡಿದ್ದು ಹೂವು. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಹೌದು. ಆದ್ರೆ ಆಕಾರ, ನಾಮರೂಪ, ವಾಸನೆಗಳನ್ನ ನೋಡಕ್ ಹೋದ್ರೆ ಹ್ಮ್ ಹ್ಮ್ ಹೂವಿನಲ್ಲೇ ಭೇದ ಪ್ರಾರಂಭ ಆಗ್ತದೆ. ಹ್ಮ್ ಹ್ಮ್ ಆ ಕಾರಣ ಹ್ಮ್ ನಾವು ಮನಸ್ಸಿನ, ಹ್ಮ್ ಹ್ಮ್ ಯಾಕಂದ್ರೆ ಒಂದು ಮೂಲವಾದ ಚಿನ್ನ ಇದೆ ಬಂಗಾರ. ಹ್ಮ್ ಹ್ಮ್ ಬಹಳ ಸಲ ಕೇಳಿರಿ, ಹ್ಮ್ ಹ್ಮ್ ಒಂದು ಬಂಗಾರದ ಒಂದು ವಸ್ತು ಇದೆ. ಹ್ಮ್ ಹ್ಮ್ ಆ ವಸ್ತುವಿನಿಂದ ನೋಡುವಾಗ ಹ್ಮ್ ಹ್ಮ್ ತಲೆ ಮೇಲಿದ್ದಾಗ ಕಿರೀಟ ಅಂತ ಹೇಳಿದ್ವಿ, ಹ್ಮ್ ಹ್ಮ್ ಕಿವಿಯಲ್ಲಿ ಇದ್ದಾಗ ಕುಂಡಲಿ ಅಂತ ಕರೆದೇವಿ, ಹ್ಮ್ ಹ್ಮ್ ಮೂಗಿನಲ್ಲಿದ್ದಾಗ ನತ್ತು ಅಂತ ಕರೆದೇವಿ, ಹ್ಮ್ ಹ್ಮ್ ಕೈಯಲ್ಲಿ ಬಳೆ ಅಂತ ನೋಡಿದೀವಿ, ಹ್ಮ್ ಕೊರಳಲ್ಲಿ ಚೈನ ಅಂತ ನೋಡಿದೀವಿ. ಹ್ಮ್ ಹ್ಮ್ ಇವುಗಳ ಭೇದ ಪ್ರಾರಂಭ ಆಯ್ತಿಲ್ಲಮ್ಮ. ಹೌದು. ಹೌದು. ಯಾವ ಒಂದು ವಸ್ತುವಿಗೆ ಒಂದು ವಸ್ತು ಬೇರೆ ಬೇರೆ ಭೇದ ಅದ. ಹ್ಮ್ ಹ್ಮ್ ಆದ್ರೆ ಬಂಗಾರ ಒಂದೇ ಅಲ್ಲಮ್ಮ. ಹೌದು. ಹ್ಮ್ ಒಂದೇ ಬಂಗಾರ ಅನೇಕ ರೂಪವಾಗಿ ತೋರ್ತಾವ. ಹ್ಮ್ ಹ್ಮ್ ಅದಂತೆ ಒಂದೇ ಬ್ರಹ್ಮ ಅನೇಕ ರೂಪ ಜಗತ್ತಾಗಿ ತೋರುತ್ತದೆ. ಹ್ಮ್ ಹ್ಮ್ ತೋರಿದ್ರು ಕೂಡ ನೋಡುವರ ದೃಷ್ಟಿವೇದದಿಂದ. ಹ್ಮ್ ಹ್ಮ್ ನೋಡುವವರು ಇವುಗಳನ್ನ ನೋಡಿದ್ರೆ ವಿನಃ ಹ್ಮ್ ಇರುವ ಬಂಗಾರವನ್ನ ನೋಡ್ಲಿಲ್ಲ. ಹ್ಮ್ ಹ್ಮ್ ಅದಕ್ಕೆ ಭೇದ ಕಾಣ್ತದ ನೋಡ್ರಿ. ಹ್ಮ್ ಹೌದು. ಅವ್ರ ಕಿವಿಯಲ್ಲಿ ಬಹಳ ಚಂದಾದ ಡಿಸೈನ್, ಹ್ಮ್ ಹ್ಮ್ ಇವರ ಬೆರಳಕಾಗ ಇಲ್ಲಿ ಯಾವ ಕೈಯಲ್ಲಿ ಬಳೆಗಳು ಬಹಳ ಚಂದ ಡಿಸೈನ್ ಅವ. ಹ್ಮ್ ಹ್ಮ್ ಅರೆ ಎಲ್ಲಿ ತರ್ತಾರ ಆ ಡಿಸೈನ್ ಎಲ್ಲ ಬಿಟ್ರೆ ಬಂಗಾರ ಒಂದೆಲ್ಲ ಇರೋದು. ಹ್ಮ್ ಹೌದು. ಅವರ 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 ಕೈಯಲ್ಲಿ ಅದೇ ಬಂಗಾರ, ಅವರ ಕಿವಿಯಲ್ಲಿ ಅದೇ ಬಂಗಾರ, ಹ್ಮ್ ಹ್ಮ್ ಕೊರಳಲ್ಲೇ ಅದೇ ಬಂಗಾರ. ಹ್ಮ್ ಹ್ಮ್ ಅದೇ ರೀತಿ ನಾವು ವಸ್ತುವಿನ ಅಧ್ಯಾರೋಪ ಮಾಡದೆ ಹ್ಮ್ ಹ್ಮ್ ವಸ್ತು ಯಥಾರ್ಥವಾಗಿರುವಂತ ಕಾಣಬಹುದು. ಹ್ಮ್ ಹ್ಮ್ ಇದ್ದಕ್ಕಿದ್ದಂತೆ ವಸ್ತುಗಳನ್ನ ನೋಡಿದ್ರೆ ಹ್ಮ್ ಹ್ಮ್ ನಮ್ಗೆ ಯಾವುದು ಚಿಕ್ಕದಲ್ಲ, ಯಾವುದು ದೊಡ್ಡದಲ್ಲ ಅಂತ. ಹ್ಮ್ ಹ್ಮ್ ಈ ರೀತಿ ಮನಸ್ಸಿನ ಚೇಷ್ಟೆಗಳಿಂದ ಹ್ಮ್ ಒಂದೇ ವಸ್ತುವಿನಲ್ಲಿ ಅನೇಕ ಪ್ರಕಾರವಾಗಿ ಕಾಣುತ್ತೇವೆ. ಹ್ಮ್ ಇವುಗಳನ್ನ ಹ್ಮ್ ಮಾತುಗಳಲ್ಲಿ ವರ್ಣಿಸಲು ಯತ್ನಿಸದೆ ಹ್ಮ್ ಹ್ಮ್ ಅಮನಸ್ಕರಾಗಿ ವಸ್ತುವನ್ನ ಇದ್ದಂತೆ ನಾವು ಕಾಣಲು ಸಾಧ್ಯವಾದರೆ ಹ್ಮ್ ಹ್ಮ್ ಅದು ನಮಗೆ ಇದ್ದಕ್ಕೆ ಇದ್ದಂತೆ ಕಾಣುವುದು. ಹ್ಮ್ ಹ್ಮ್ ಇದ್ದಕ್ಕೆ ಇದ್ದಂತೆ ಇರುವುದು ಯಾವ್ದ್ರಿ? ಬ್ರಹ್ಮ. ಹ್ಮ್ ಹ್ಮ್ ಇದ್ದು ಇಲ್ಲದಂಗೆ ಆಗುವುದು ದೇಹ, ಹ್ಮ್ ಹ್ಮ್ ಇದ್ದು ಇಲ್ಲದಂತಾಗುವುದು ಜಗತ್ತು. ಹ್ಮ್ ಹ್ಮ್ ಆದ್ರೆ ಇದ್ದಕ್ಕಿದ್ದಂತೆ ಇರುವುದು ಪರಬ್ರಹ್ಮ. ಹ್ಮ್ ಹ್ಮ್ ಆ ಬ್ರಹ್ಮವೇ ನೀನು ಆಗಿರುವಿ. ಹ್ಮ್ ಹ್ಮ್ ಅದಕ್ಕೆ ಹೇಮವತ್ ಅಂದ್ರು ನೋಡ್ರಿ. ಹ್ಮ್ ಹೇಮವತ್ ಅಂದ್ರೆ ಬಂಗಾರದಂತೆ. ಹ್ಮ್ ಹ್ಮ್
ಹೇಮವತ್ ಸ್ವಯಂ ವಿಕ್ರಿಯಂ ಸದಾ ಬ್ರಹ್ಮ. ಹ್ಮ್ ಬಂಗಾರ ಮೂಲ ವಸ್ತು ಹೇಗೆ ಹ್ಮ್ ಅದಂತೆ ನೀನು ಮೂಲ ವಸ್ತು ಆಗಿದ್ದಿ, ಹ್ಮ್ ಅದೇ ನಾನಂತ ತಿಳ್ಕೋ ಅಂತ ಹೇಳಿದ್ರು ಅವರು. ಹ್ಮ್ ಅದಕ್ಕ ಅಲ್ಲಿ ನಾಮ ರೂಪ ಗುಣಕ್ರಿಯೆ ವಿಶೇಷ ಸಂಬಂಧ ಹ್ಮ್ ಒಟ್ಟಾರೆ ನಮ್ಮ ಅರಿವಿಗೆ ಬರುವ ಪ್ರಪಂಚದ ಅಂಶಗಳು. ಹ್ಮ್ ಪ್ರಪಂಚದ ಏನಾದ್ರೆ ಒಂದ್ ಹೆಸರಾದ, ಹ್ಮ್ ಯಾವ್ದಕ್ಕ ನೋಡ್ರಿ ಒಂದ್ ಹೆಸರು, ಹ್ಮ್ ಮತ್ತ ಅದಕ್ಕ ತನ್ನದೇ ಆದ ಒಂದು ರೂಪ ಅದ, ಹ್ಮ್ ಇರ್ಲೇಬೇಕಲ್ರಿ. ಹ್ಮ್ ಈಗ ಗಂಡು ಇದೆ, ಅದಕ್ಕೊಂದು ರೂಪ ಇದೆ, ಹ್ಮ್ ಅದಕ್ಕೊಂದು ಹೆಸರಿದೆ. ಹ್ಮ್ ಸ್ತ್ರೀ ಇದ್ದಾಳ, ಅದಕ್ಕೊಂದು ರೂಪ ಇದೆ, ಹ್ಮ್ ಅದಕ್ಕೊಂದು ಹೆಸರಿದೆ. ಹ್ಮ್ ಮತ್ತೆ ಪುರುಷನಿಗೆ ಒಂದು ಗುಣ ಇದೆ, ಹ್ಮ್ ಸ್ತ್ರೀಗೆ ಒಂದು ಗುಣ ಇದೆ. ಹ್ಮ್ ಪುರುಷನ ಕ್ರಿಯೆ ಬೇರೆ, ಹ್ಮ್ ಸ್ತ್ರೀಯ ಕ್ರಿಯೆ ಬೇರೆ. ಹ್ಮ್ ಇವುಗಳಿಂದ ನಾವು ಹೆಣ್ಣು ಗಂಡು ಎನ್ನುವಂತ ಭೇದ ಆಯ್ತು ವಿನಃ ಹ್ಮ್ ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಹ್ಮ್ ಅದು ಸ್ವಯಂ ಸಿದ್ಧವಾಗಿರ್ತಕ್ಕಂಥದ್ದು. ಹ್ಮ್ ಈ ರೀತಿ ಭೇದ ಶುರುವಾಯಿತು ಪ್ರಪಂಚದಲ್ಲಿ. ಹ್ಮ್ ಹಾಗಾಗಿ ಹ್ಮ್ ಹೇಮವತ್ ಅಂದ್ರೆ ನೀನು ಬಂಗಾರದಂತೆ ಅಂತ ಇಲ್ಲಿ ಹೇಳ್ತಾ ಬಂದ್ರಿ. ಹ್ಮ್ ಇನ್ನ ಮುಂದಿನ ಶ್ಲೋಕದಲ್ಲಿ ಹ್ಮ್ ಯತ್ಕಾಸ್ತೆನ್ನ ಪರಂ ಪರಾತ್ಮರಂ ಹ್ಮ್ ಪ್ರತ್ಯಗೇಕರ ಸಮಾತ್ಮ ಲಕ್ಷಣಂ ಹ್ಮ್ ಸತ್ಯ ಚಿತ್ಸುಖ ಅನಂತಂ ಅವ್ಯಯಂ ಬ್ರಹ್ಮ ಹ್ಮ್ ತತ್ವಮಸಿ ಭಾವಯಾತ್ಮನಿ ಅಂತ ಹ್ಮ್ ಮತ್ತೆ ಅದನ್ನೇ ಹೇಳ್ತಾರ ಇಲ್ಲಿ. ಹ್ಮ್ ಯಾಕಂದ್ರೆ ಇಷ್ಟು ಕೆಲಸವನ್ನ ಮಾಡದ ಮೇಲೆ ಕಷ್ಟಪಟ್ಟಿರಲ್ಲ, ಹ್ಮ್ ಅದನ್ನ ಇಷ್ಟು ನೀವು ಉಳಿಸಿಕೊಂಡ್ರೆ ಆ ಪರಮಾನಂದ ಮೋಕ್ಷಕ್ಕೆ ನೀವು ಅರ್ಹರಾಗುತ್ತೀರಿ ಅನ್ನೋ ಭಾವದಿಂದ ಇದನ್ನ ಹೇಳ್ತಾ ಹೋಗ್ತಾರ ಮದು. ಅದೇ ಪ್ರಕಾರವಾಗಿ ಇಲ್ಲಿ ಯಚ್ಚಕಾಶನ ಪರಂ ಪರಾತ್ಮರಂ ಅಂತಲ್ರಿ ಇದು ಹೇಳೋದು. ಅಂದ್ರೆ ಹೌದು, ಹಿರಣ್ಯ ಗರ್ಭ ಅಂತ ಶ್ರೇಷ್ಠವಾಗಿ ತನಗಿಂತೆ ಶ್ರೇಷ್ಠವಾದದಿಲ್ಲದೆ ಪ್ರಕಾಶವಾಗಿ ತೋರುತ್ತಿರುವುದು ಯಾವುದು? ಅದು ಸರ್ವಾಂತರವು ಆತ್ಮಲಕ್ಷಣದಿಂದ ಕೂಡಿರುವುದು, ಸಚ್ಚಿದಾನಂದ ಸ್ವರೂಪವು, ಅದು ಅನಂತವು ಅವ್ಯಯವು ಆಗಿರುವಂತ ಲಕ್ಷಣ ಏನದ ಆ ಬ್ರಹ್ಮವೇ ನೀನಾಗಿರುವೆ. ಅದೇನಮ್ಮ, ಅದೇ ನಾನಾಗಿರ್ ನೋಡ್ರಿ. ಸರ್ವಾಂತರವು ಅಂದ್ರೆ ನಿನ್ನಲ್ಲಿದ್ದಿದ್ದೇ ಎಲ್ಲರಲ್ಲಿ ಆದ, ಸ್ವಯಂ ಜ್ಯೋತಿ ಪ್ರಕಾಶ ಅದ, ಮತ್ತು ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಹೀಗೆ ಸತ್ತು ಚಿತ್ತು ಆನಂದ ನಿತ್ಯ ಸ್ವರೂಪ ಆಗಿರುವುದು ಯಾವುದಿದೆಯೋ ಆ ಬ್ರಹ್ಮವೇ ನೀನು ಆಗಿರುವಿ ಅಂತ ನೀನು ಮಾತ್ರ ಅನುಸಂಧಾನವನ್ನು ಮಾಡು. ಅದಕ್ಕೆ ಬ್ರಹ್ಮನಿಗೆ ಜರ ಮರಣವಿಲ್ಲ, ಅದಕ್ಕೆ ಅಪಕ್ಷಯವಾಗಲಿ ವಿನಾಶವಾಗಲಿ ಇಲ್ಲ. ಇವೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಿವೆ ವಿನಃ ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಹೀಗೆ ಅದು ಏಕ ರಸರೂಪವಾಗಿ ಅತ್ಯಂತ ಉತ್ಕೃಷ್ಟವಾಗಿ ಶಬ್ದಕ್ಕೆ ಸೂಕ್ಷ್ಮವಾಗಿ ರೂಪಕ್ಕ ಸೂಕ್ಷ್ಮವಾದದ್ದು
ಹ್ಮ್ ಸ್ಥೂಲ ರೂಪ ಅಲ್ಲದ್ದು ಹ್ಮ್ ಹ್ಮ್ ಪರರೂಪವಾಗಿರುವುದು ಹ್ಮ್ ಎಲ್ಲಾ ಕಾರ್ಯಗಳಿಗೆ ಮೂಲ ಕಾರಣವಾದದ್ದೇ ಆ ಪರಬ್ರಹ್ಮ. ಹ್ಮ್ ಹೀಗೆ ತತ್ತಂ ಅಸಿ ಹ್ಮ್ ಹ್ಮ್ ಭಾಗ ತ್ಯಾಗ ಲಕ್ಷಣದಿಂದ ಹ್ಮ್ ಹ್ಮ್ ನಿನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನ ನೀನು ಮಾಡಿಕೋ ಅನ್ನುವಂತ ಮಾತನ್ನ ಹ್ಮ್ ಹ್ಮ್ ಇಲ್ಲಿಯವರೆಗೆ ಹೇಳಿದರೆ ಹ್ಮ್ ಹ್ಮ್ ಇದು 262ನೇ ಶ್ಲೋಕ ಅಲ್ಲಮ್ಮ. ಹ್ಮ್ ಇಲ್ಲಿಗೆ ಮಂಗಲವನ್ನು ಹೇಳಿ ಹ್ಮ್ ಹ್ಮ್ ನಾಳೆ ದಿನ ಹ್ಮ್ ಹ್ಮ್ ಮತ್ತೆ ಪ್ರಾರಂಭ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹ್ಮ್ ಹ್ಮ್ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಹ್ಮ್